ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನೇಹಾ ಹಿರೇಮಠ ಅವರ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮತ್ತು ಹಿಂದೂ ಕಾರ್ಯಕರ್ತರು ಹಿಂದೂ ಧರ್ಮದ ಬಗ್ಗೆ ಜೈಕಾರ ಹಾಕಿದರೆ ಜೈ ಶ್ರೀರಾಮ್ ಅಂದರೆ ಮುಸ್ಲಿಂ ಗುಂಡಾಗಳು ಅವರನ್ನು ಹೊಡೆಬಡಿದು ಅಲ್ಲಾಹು ಅಕ್ಬರ್ ಅನ್ನಬೇಕು, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡಬೇಕಂತೇಳಿ ಇಂಥ ಭಯಾನಕ ಘಟನೆ ನಡೆದರೂ ಸಹ ಈ ರಾಜ್ಯದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ನಿನ್ನೆ ಘಟನೆ ಮೊನ್ನೆ ಆದಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅವರು ಪರ್ಸ್ನಲ್ ಏನೋ ಇದು ಇತ್ತು, ಅದಕ್ಕೆ ಕೊಲೆಯಾಗಿದೆ. ಅಂದರೆ ಪರ್ಸ್ನಲ್ ಇದ್ದರೆ ಯಾರು ಬೇಕಾದರೂ ಕೊಲೆ ಮಾಡ್ಬೋದಾ? ಬರ್ಬರವಾಗಿ ಯಾರಾದರೂ ಹೆಣ್ಣು ಮಗಳನ್ನ ಕೊಲೆ ಮಾಡಲಿಕ್ಕೆ ಇವ್ರ ಸರ್ಕಾರದಲ್ಲಿ ಏನಾದರೂ ಅನುಮತಿ ಕೊಟ್ಟಾರ? ಇದು ಎಲ್ಲ ಮುಸ್ಲಿಂ ತುಷ್ಟೀಕರಣ ಮಾಡೋದ್ರ ಸಲುವಾಗಿ ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ಗೃಹ ಮಂತ್ರಿಗಳು ಹೇಳ್ತಾರೆ ಅವ್ರದ್ದು ಒಂದು ಲವ್ ಅಫೇರ್ಸ್ ಇತ್ತಂತೇಳಿ. ಅಂದರೆ ಲವ್ ಅಫೇರ್ಸ್ ಇದ್ದರೆ ಕೊಲೆ ಮಾಡಬೇಕಂತ ಎಲ್ಲಾದರೂ ಕಾನೂನಲ್ಲಿ ಇದೆಯಾ? ಯಾವ ಸಂವಿಧಾನದಲ್ಲಿ ಬರೆದಿದೆ? ಇಂಥ ಬೇಜವಾಬ್ದಾರಿತ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳ ಹೇಳಿಕೆ ಇಡೀ ಹಿಂದೂ ಸಮಾಜಕ್ಕೆ ಭಾಳ ದೊಡ್ಡ ನೋವಾಗಿದೆ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮ್ಮ ಸಂಸದರು, ಶಾಸಕರು, ಮಾಜಿ ಶಾಸಕರು, ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ನಮ್ಮ ಈ ಭಾಗದ ಎಲ್ಲ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ DC ಅವರಿಗೆ ನಾವು ಮನೆ ಕೊಳಕ್ಕೆ ಬಂದಿದ್ದೀವಿ. ಇದು CBI ತನಿಖೆ ಆಗಬೇಕು. ಅವನಿಗೆ ಗಲ್ಲಿಗೇರಿಸುವಂಥದ್ದು ಏನು ಸುಪ್ರೀಂ ಕೋರ್ಟ್ನಲ್ಲಿ ಇಂಥ ವಿಷಯದಲ್ಲಿ 3 ತಿಂಗಳಲ್ಲೇ ನಿರ್ಣಯ ಆಗಿ ಜಜ್ಮೆಂಟ್ ಕೊಡಬೇಕು, ಗಲ್ಲಿಗೇರಿಸಬೇಕಂತೇನು ಸುಪ್ರೀಂ ಕೋರ್ಟ್ ಆದೇಶಿದೆ. ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ 3 ತಿಂಗಳಲ್ಲಿ ನಾವು ಗಲ್ಲಿಗೇರಿಸ್ತೇವೆ ಅನ್ನೋಂಥದ್ದನ್ನು ಹೇಳಬೇಕಂತೇಳಿ ನಾವು ಆಗ್ರಹ ಮಾಡ್ತಾಯಿದ್ದೀವಿ. BJP ಅಭ್ಯರ್ಥಿ ಮತ್ತು ಸಂಸದರಾದಂಥ ಉಮೇಶ್ ಜಾಧವ್ ಸರ್ ಏನು ಹೇಳ್ತೀರಾ ಇಡೀ ಪ್ರಕರಣಕ್ಕೆ ಸಂಬಂಧ? ನೋಡಿ, ಇಲ್ಲಿ ಕಲಬುರಗಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೆ ಒಂದಾಗಿ 10 ನಿಮಿಷ ಆಯಿತು, 5 ನಿಮಿಷ ಆಗ್ಲಿಕ್ಕೆ ಟೆಂಪ್ರೇಚರ್ 45 ಡಿಗ್ರಿ, 45 ಡಿಗ್ರಿ ಟೆಂಪ್ರೇಚರ್ಲ್ಲೂ ಕೂಡ ಸಾವಿರಾರು ಹೆಣ್ಮಕ್ಕಳು, ಸಾವಿರಾರು ಕಾರ್ಯಕರ್ತಗಳು, ಶ್ರೀಗಳು, ನಮ್ಮ ರಾಜಕೀಯ ಧುರೀಣರು ಇಲ್ಲಿ ಬಂದು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಡೇ ಲೈಟ್ ಮರ್ಡರ್ ಅಂತ ಹೇಳ್ತೀವಿ ನಾವು, ಹಗಲಲ್ಲೇ ಮರ್ಡರ್, ಒಂದು ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ. ದರ್ಬಾರ್ ಚಾಲೂ ಆಗಿದೆ. ಇವತ್ತು ಇಲ್ಲಿ ಯಾರು ಮನೆಯಿಂದ ಹೊರಗೆ ಬರುವಂಥ ಪರಿಸ್ಥಿತಿ ಇಲ್ಲ. ಯಾರು ನಾವು ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ, ಹೆಣ್ಮಕ್ಳು ಒಬ್ಬ MC ಆಗಿ ಕಲ್ತಿದ್ದ ಹುಡುಗಿಗೆ ಹತ್ಯೆ ಮಾಡ್ತಾರೆ. ಇದನ್ನು ನಾವು ಘೋರವಾಗಿ ಖಂಡನೆ ಮಾಡ್ತೀವಿ. ಇವತ್ತು ಇಷ್ಟು ಬಿಸಿಯಲ್ಲಿ ಕೂಡ ನಮ್ಮ ಪೊಲೀಸರು ಇಲ್ಲಿ ನಮಗೆ ನಿಲ್ಲಿಸ್ಯಾರ. DCಗೆ ಒಳಗೆ ನನಗೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಈಗ AC ಅವ್ರು ಬಂದಿದ್ದಾರೆ. ಅವ್ರದ್ದೇನೇ ಇರಲಿ, ಇವತ್ತು ಅವ್ರು ಹೇಳ್ತಾರೆ ನಮಗೆ ತ್ರಾಸಲ್ಲ. ಆಕೆ ಹುಡುಗಿಗೆ ಹೊಡೆದಾಗ ಆಕೆಗೆ ಎಷ್ಟು ತ್ರಾಸಾಗಿರ್ಬೇಕು? ಚಾಕು 10 ಸಲ ಹೊಡೆದಾಗ 5-9 ಸಲ ಹೊಡೆದಾಗ ಅವ್ರಿಗೆ ಏನು ನೋವಾಗಿರ್ಬೇಕು? ಆ ನೋವೇನ ಮುಂದೆ ನಮ್ಮ ನೋವೇನಿಲ್ಲ. ಇವತ್ತು ನಾವು ಸಮಸ್ತ ಎಲ್ಲರೂ ಇವತ್ತು ಒಂದೇ ಡಿಮಾಂಡ್ ಇದೆ. ನಮ್ಮ ಗೌಡ್ರು ಹೇಳ್ದಂಗೆ CBI ಎನ್ಕ್ವೈರಿ ಆಗಬೇಕು, ಫಾಸ್ಟ್ ಟ್ರ್ಯಾಕ್, ಯಾವುದೇ ಸ್ಪೆಷಲ್ ಕೋರ್ಟಲ್ಲಿ. ಯಾಕೆಂದರೆ 3 ತಿಂಗಳೊಳಗೆ ಅವರಿಗೆ ಆರೋಪಿಗೆ ಗಲ್ಲು ಶಿಕ್ಷೆ ಮಾಡಬೇಕಂತ ಹೇಳಿ ನಮ್ಮ ಎಲ್ಲರ ಡಿಮಾಂಡ್.